ಸರಿತಾ ಅಮ್ಮಯ್ಯ ಸರಿತಾ. ಅಯ್ಯಯ್ಯಯ್ಯ ಅದ್ಯಾಕ ಹಂಗ್ ಬಡ್ಕೊಂತೀಯ? ಒಳಗ ಅವಳೆ ಅಲ್ಲಿ ಒಳಗ ಹೋಗ್ತರಿ. ನಿನ್ಗೆ ನಮ್ಮಿ ಆಯ್ತು. ಆ ಅದೇನೋ ಹೂ ಬಿಡಿಸ್ತಾ ಇದ್ದೇನೋ, ಬಿಡಿಸು ನೆಟ್ಗ. ಕರೆದ್ರ ಅಡ್ಗೆ ಆಯ್ತಾ ನಮ್ಮ ಸರಿತಾ? ಉಂಡ್ಬಿಟ್ಟು ಒಂಚೂರು ಹೊಲ್ದ್ ಕಡೆ ಹಂಗೆ ಅಡ್ಡಾಡ್ಕೊಂಡ್ ಬರ್ತೀನಿ. ಆಯ್ತು ಬನ್ನಿ ಮಾವ, ಊಟ ಮಾಡಿ ಹೋಗಿವ್ರಂತೆ. ರಾಗಿ ತಾಳು ನಾಳೆ ಕುಯಿಸ್ತೀಯ ಇವತ್ತೇ ಕುಯಿಸ್ತೀಯಪ್ಪ? ಕೂಲಿಯವ್ರಿಲ್ಲ ಕಣಮ್ಮಿ. ಇವತ್ತು ಕುಯಿಸ್ಬೇಕಾಗಿತ್ತು, ನಾಳೆ ಕುಯ್ಸೋಣ ಬಿಡು. ಮತ್ತೆ ಎಲ್ಲ ಕೂಲಿಯವ್ರನ್ನ ಇವಾಗೆ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ನೀನೊಂದ್ ರೌಂಡ್ ಹಂಗ ಅಡ್ಡಾಡ್ಕೊಂಬ ಹೋಗು. ಕೂಲಿಯವ್ರನ್ನ ಕರಿಬೇಕಲ್ಲಿ, ಅವ್ರು ಬರಲ್ಲಮ್ಮು, ಕರ್ದೇಟ್ಗೆ ಬರಲ್ಲ ಅವ್ರು. ಕರ್ದೇಟ್ಗೆ ಬರಲ್ಲ ಅಂದ್ರೆ ನಾವು ಹೋಗ್ತಾ ಇರ್ಬೇಕು ಬರ್ತಾ ಇರ್ಬೇಕು. ಮನೆ ಮನೆಗೂ ಹೋಗಿ ಕೇಳ್ಕೊಂಡು ವಿಚಾರಿಸ್ಕೊಂಡ್ ಬಂದ್ರೆ ಬರ್ತಾರೆ. ಅವ್ರೇನ್ ಮನೆ ಒಳಗೆ ಇರ್ತಾರೆ? ದಿನಾ ಕೂಲಿಗೆ ಹೋಗ್ತಾರೆ, ಸಿಗಲ್ಲ ಕೈಗೆ. ಸಾಯಂಕಾಲದ ಹೊತ್ತಂಗೆ 6 ಗಂಟೆ ಹಂಗೆ ಹೋಗಿದ್ರೆ ಸಿಗ್ತಾರೆ. ನೀನ್ ಹಂಗ ಹೋಗಂಗ ಅಡ್ಡಾಡ್ಕೊಂಬ ಹೋಗು. ಗಂಡಸರ್ನಾದ್ರೆ ಹೆಂಗೋ ಕರ್ದ್ ಬಿಡ್ತೀನಿ, ಈ ಹೆಂಗಸಿರ್ತಾವ ನನ್ಗಾಗಲ್ಲಮ್ಮ. ನಾಳೆ ಬತ್ತೀನಣ್ಣ, ನಾಡದ್ ಬತ್ತೀನಣ್ಣ, ಅಷ್ಟ್ ಕೂಲಿ ಇಷ್ಟ್ ಕೂಲಿ ಅಂತ ಸುಮ್ಮನೆ ಇದ್ ಮಾಡ್ತವೆ. ನೀನೇ ಸರಿ, ಅವಕ್ಕೇನಿದ್ರು ನೀನೇ ಹಂಗ ಹೋಗಿ ಕರ್ದ್ ಬಿಡ್ ಬರೋಗು. ನಾನೇ ಹೋಗ್ತೀನಿ ಹೇಳು, ನೀವ್ ಯಾಕೆ ಹೋಗ್ತೀರಿ? ನಾನೇ ಹೋಗಿ ಹಂಗೆ ಅಡ್ಡಾಡ್ಕೊಂಡ್ ಕರ್ದು ಬಿಟ್ಟು ಬರ್ತೀನಿ. ಏನೊಂದ್ 10 ಜನ ಆದ್ರೆ ಸಾಕಲ್ವೇ? 10 ಜನ ಸಾಕಾಗಲ್ಲಮ್ಮ. 10 ಜನ ಅಂತಂದ್ರೆ ನೀನ್ 3 ದಿವಸ ಇಕ್ಬೇಕಾಗ್ತದೆ. ಏನಾನ ಒಂದ್ 15-20 ಜನ ಸಿಗಂಗಿದ್ರೆ ನೋಡು. ಹೋಗಯ್ಯ ಸಾಕು, 15-20 ಜನ ಎಲ್ಲಿಂದ ತರದ? ಸಿಗಲ್ಲಪ್ಪ ಕೂಲಿಯವರು. 15-20 ಜನ ಒಂದ್ಸಕ್ಕಾಗಲ್ಲ, ಪಕ್ಕದೂರಾಗ ಹೋಗಿ ಕರಿಬೇಕು. ಹೋಗಂಗಿದ್ರೆ ನೋಡು, ನೀನ್ ಹೋಗಿ ಕರಿತೀನಿ ಅನ್ನಂಗಿದ್ರೆ ಕರಿ ಅಷ್ಟೇ. ಪಕ್ಕದೂರೆಲ್ಲ ಬೇಡಮ್ಮಿ. ಒಂದ್ ಕೆಲ್ಸ ಮಾಡು, ನೀನ್ ಒಂದು 10 ಜನ ಹೆಂಗಸರ್ನ ಹೊಂದಿಸ್ಕ. ನಾನಿಲ್ಲೇ ಎಲ್ಲಾನ ಸೀನಪ್ಪಣ್ಣ, ಕೆಂಪಣ್ಣ, ಬೋರಣ್ಣ ಅವ್ರನ್ನೆಲ್ಲ ಕರ್ಕೊಂಡ್ ಬರ್ತೀನಿ. ಅಯ್ಯ, ನಿನ್ ಕರಿಯವರೆಲ್ಲ ಕುಡಿದು ತೂರಾಡೋರೆ ಹೇಳಪ್ಪ. ಯಾರು ನೆಟ್ಟಿ ಕೆಲ್ಸ ಮಾಡಲ್ಲ. ಅರ್ಧ ದಿನ ಕೆಲ್ಸ ಮಾಡ್ತಾರೆ, ಆಮೇಲೆ ಓಡೋಗ್ತಾರೆ. ಕಣ್ಗೆ ಕಾಣಿಸಲ್ಲ. ಹಣ ಅದ್ ಬೇಕು, ಹಣ ಬಿಡಬೇಕು, ಬೆಂಕಿ ಪಟ್ಟಣ ಬೇಕು ಅಂತಾರೆ. ನೀನು ಅತ್ತ ಕಡೆಗೆ ಗಾಡಿ ಹಾಕೊಂಡು ಹೋಗ್ತೀಯ, ಇವ್ರ ಇತ್ತ ಕಡೆ ತುರ್ರು ಅಂತ ತೂರ್ಕೊಂಡು ಹೋಗ್ತಾರೆ. ಯಾರು ಇರಲ್ಲ ನಿನ್ ಕರಿಯವ್ರು. ಅದು ಹೇಳ್ತೀಯ, ಇದು ಹೇಳ್ತೀಯ. ಒಂದ್ 3-4 ಜನ ಗಂಡಸರಿದ್ರೆ ಒಳ್ಳೇದು, ಸುಮ್ನಿರು. ಅದೊಂದ್ ಇದೊಂದ್ ಮಾತಾಡಿ ಏನಾದ್ರ ಒಂಚೂರು ಜಾಸ್ತಿ ಕೆಲಸ ಅವರು ಮಾಡ್ತಾರೆ. ಕುಡಿದ್ರೆ ಕುಡಿಲಿ ಬಿಡು. ಕುಡಿದ್ರೆ ಒಂಚೂರು ಕೆಲಸ ಜಾಸ್ತಿನೇ ಮಾಡ್ತಾರೆ, ಅದ್ರಾಗ ಏನಿಲ್ಲ. ನಾನ್ ಇರ್ತೀನಿ ಹೇಳು, ನಾನ್ ಬಿಟ್ಟೇನು ಹೋಗಲ್ಲ. ಅಲ್ಲೇ ಇದು ನೋಡ್ಕೊಂತೀನಿ ಪೂರ್ತಿ ದಿವ್ಸ. ರಾಗಿ ತಾಳ ಆಗೋಗ್ಬಿಟ್ರೆ ಒಂದ್ ಕೆಲ್ಸ ಆಗೋಗ್ತದೆ. ಹೂನಪ್ಪ, ಏನಾನ ಮಾಡಿ ಆ ರಾಗಿ ತಾಳ ಕುಯಿಸ್ಬಿಟ್ಟು ಕಣ ಮಾಡಿ ಎಲ್ಲಾ ಮುಗಿಸ್ಬಿಟ್ಟು ರಾಗಿ ಮುಟ್ಟೆಗಳು ತಂದ್ ಮನೆಗೆ ಹಾಕೊಂಡ್ಬಿಟ್ರೆ ಒಂದ್ ಕೆಲ್ಸ ಆಗೋಗ್ತೈತ್ ನೋಡು. ಆಮೇಲೆ ಸರಿ ತಂಗಿ ನಿಂಗಿ ಮದ್ವೆ ಬೇರೆ ಹತ್ರಕ್ ಬರ್ತೈತೆ. ಮತ್ತೆ ಅದ್ರ ಕೆಲ್ಸಗಳು ನೋಡ್ಬೇಕು, ಅತ್ತ ನೋಡೋದ ಇತ್ತ ನೋಡೋದ. ಎಲ್ಲಾ ಕೆಲ್ಸ, ಹೊಲ್ದ ಕೆಲ್ಸಗಳು ಮುಗ್ದೋಗ್ಬಿಟ್ರೆ ನಮ್ಗ ಅದೊಂದು ತಲೆನೋವು ಕಡಿಮೆ ಆಗ್ತದ ನೋಡು. ಏನ್ ಮಾಡಿದ್ಯಮ್ಮ ಸರಿತಾ ಅಡ್ಗೆ? ಅಡಿಗೆ ಮಾಡಿದೀನಿ ಮಗ, ಬಸ್ಸಾರ್ ಮಾಡಿದೀನಿ. ಬೇಳೆ ಮತ್ತೆ ಹುಳಿಕಾಯಿ ಹಾಕಿ ಬಸ್ಸಾರ್ ಮಾಡಿದೀನಿ. ತಿಂದ್ಬಿಟ್ಟೆ ಹೋಗಿವ್ರಂತೆ ಬರ್ರಿ. ಅಮ್ಮಯ್ಯ ಹೋಗ್ ಬರ್ಲಿ, ಸುಮ್ನೆ ಇರು. ನೀನ್ ಹೋಗಂಗ ಅಡ್ಡಾಡ್ಕೊಂಡ್ ಬರೋಗಪ್ಪ, ಆಮೇಲೆ ತಿನ್ನಿವಂತೆ. ಎಲ್ಲಾರು ಕುತ್ಕೊಂಡ್ ತಿನ್ನೋಣ ಹೋಗು. ಸರಿ ಬಿಡು, ಬಂದೇ ತಿಂತೀನಿ. ಅಲ್ಲಿ ನಂದು ಶಾಲ ಐತೆ, ಕೊಡು, ಹಾಕೊಂಡು ಹೋಯ್ತೀನಿ. ಅಯ್ಯೋ ಮಾವ, ನಿಮ್ಮ ಹತ್ರನೇ ಇತ್ತಲ್ಲ ಶಾಲು, ಏನ್ ಮಾಡಿದ್ರಿ? ನನ್ನ ಹತ್ರ ಅಲ್ಲೇ ಬಿಟ್ಟು ಬಂದಿದ್ದೀನಮ್ಮ. ಹೋಗಂಗೆ ತಗೊಂಡು ಹಾಕೊಂಡ್ ಬರ್ತೀನಿ ಬಿಡು. ಇನ್ಯಾಕ್ ಮತ್ತೆ ಯಾರನ್ನ ಓದ್ಕೊಂಡೋದ್ರೆ ಹೋಗ್ತದದು. ಅಲ್ಲಿಂದಲ್ಲೇ ಎತ್ಕೊಂಬತ್ತೀನಿ, ಹೋಗ್ ಬರ್ತೀನಿ. ಮತ್ತೆ ಮನೆ ಕೆಲಸ ಎಲ್ಲ ಆಯ್ತು, ಇವಾಗ ಏನ್ ಮಾಡ್ಲಿ? ಆ ಮನೆ ಹಿಂದ್ಗಡೆ ನೀರು ಸೇದಿಕ್ಕಿದಿ ನಮ್ಮಯ್ಯ ಬಾವಿಯಿಂದ. ಅದನ್ನೆಲ್ಲ ತಂದಂಗ್ ಒಳಗಡೆ ಇಟ್ಬಿಡು ಹೋಗಮ್ಮ. ಸೇದಿರೋ ನೀರೆಲ್ಲ ತಂದಿಟ್ಟಿದ್ದೀನತ್ತೆ. ಇನ್ನೇನು ಏನ್ ಕೆಲಸ ಏನಿಲ್ಲ. ಅಡ್ಗೆ ಆಯ್ತು, ಮನೆ ಎಲ್ಲ ಸಾಸಿ ಗುಡ್ಸಿ ಎಲ್ಲ ಮುಗ್ದೈತೆ. ನೀನ್ ಮಕ್ಳು ಬರೋ ಟೈಮ್ ಆಯ್ತು, ಇನ್ನು ಅವ್ರಿಗೆ ಏನಾನ ಮಾಡ್ಕೊಡ್ಬೇಕಷ್ಟೇ. ಮತ್ತೆ ಫೋನ್ ಮಾಡಿದ್ದೆ ನಮ್ಮಯ್ಯ ಬೆಂಗ್ಳೂರ್ಗೆ. ಯಾಕತ್ತೆ ಇದೇನಮ್ಮ ಹಿಂಗಂತೀಯ? ಅಲ್ಲ, ನೀನ್ ಹೊರಗಿತ್ತಿಗೇನು ಹೇಳಿಲ್ವೇ? ಹಿಂಗೆ ಮದ್ವೆ ಕುದುರೈತೆ, ಈ ತರ ಮಾಡ್ಬೇಕು ಬರ್ರಿ ಅಂತ ಕರಿ. ನೀನ್ ಹೊರಗಿತ್ತಿನಮ್ಮ, ಇದನ್ನ ಎಲ್ಲಾರ್ನು ಕರಿಯಮ್ಮ. ನೀವ್ ಹೇಳ್ತೀರಾ ಅಂತ ನಾನ್ ಸುಮ್ನೆ ಅದೇ ಅತ್ತೆ. ಇನ್ನ ನಾನೇನ್ ಹೇಳೋದು, ನೀವ್ ಇದಿರಲ್ಲ, ನೀವ್ ಹೇಳ್ತೀರಾ ಬಿಡು ಅಂತ ಸುಮ್ನೆ ಅದೇ. ಅಯ್ಯ ಎಲ್ಲ ನನ್ ಕೇಳಿ ಮಾಡ್ಬೇಕೇನಮ್ಮಯ್ಯ. ಸ್ವಂತವಾಗಿ ಏನಾನ ಮಾಡೋದ್ ಕಲಿಯಂಗೆ. ಹಿಂಗೆ ಇದ್ರೆ ಹೆಂಗೆ ಹೇಳು? ಹೋದಷ್ಟು ಕಾಲ ನಾನೇ ಇರ್ತೀನಿ ನಿನ್ ಜೊತೆಗೆ, ಕಡವರ್ಗು ನಾನೇ ಇರ್ತೀನಿ ಹೇಳು. ಹತ್ರ ಬಂತು ಇನ್ನೇನು ನನಗೂನು ಹೋಗೋ ಕಾಲ. ನೀನು ಎಲ್ಲ ಕಲಿಬೇಕಮ್ಮಯ್ಯ. ಸುಮ್ನಿರತ್ತೆ, ಹಂಗೆಲ್ಲ ಯಾಕೆ ಮಾತಾಡ್ತೀರಾ? ಯಾರ್ಯಾರ ಆಯಸ್ ಎಲ್ಲೆಲ್ಲಿ ಮುಗ್ದಿರ್ತದ ಯಾರಿಗ್ ಗೊತ್ತು? ನಿಮ್ಗಿಂತ ಮುಂಚೆ ನಾವೇ ಹೋಗ್ಬೋದಪ್ಪ. ಅವೆಲ್ಲ ಹೇಳಕ್ ಆಗಲ್ಲ, ನೀವ್ ಹಂಗೆಲ್ಲ ಹೇಳ್ಬೇಡ್ರಿ, ಸುಮ್ನಿರಿ. ಏನೋ ಒಂದ್ ಆಗ್ತದೆ ಬಿಡಮ್ಮ. ಎಲ್ಲಿಗಂಟ ಬಂತಮ್ಮ? ನಿಮ್ ಚಿಕ್ಕಪ್ಪಂಗೆ ಫೋನ್ ಮಾಡಿದ್ದ? ಏನ್ ಕತೆ? ಅವರು ಫೋನ್ ಮಾಡ್ತಾವ್ರೆ, ಹೋಗ್ಬೇಕು, ಬಟ್ಟೆ ಬರೆ ತೆಗಿಬೇಕು, ಬಾ ಅಂತ ಕರಿತಾವ್ರೆ. ನೀವು ಬಂದ್ರೆ ಹೋಗೋಣ. ಹೋಗ್ ತಕಂಬ ಹೋಗಮ್ಮಯ್ಯ. ಅಯ್ಯ, ನನ್ನೇ ಏನ್ ಕಾಯ್ತೀರಮ್ಮಯ್ಯ ನೀವು? ನನ್ನ ಊರು ಹೋಗು ಕಾಡ್ಬಾ ಅಂತದೆ, ನೀವು ನನ್ನ ನೆಚ್ಕೊಂಡಿದ್ದೀರಲ್ಲಮ್ಮ. ಹೋಗಿ ಎಂತದ್ ಬೇಕಂತ ತಗೊಂಡು ಬರೋಗು. ಸಿದ್ಧಾರ್ಥು, ಅಪ್ಪಯ್ಯ ಸಿದ್ಧಾರ್ಥು, ಮಾವ ಬರ್ರಿ, ಮನೆ ಕೂತ್ಕೋ ಬರ್ರಿ. ಇದೇನಪ್ಪಯ್ಯ ಒಬ್ಬನೇ ಬಂದಿಲ್ ಕೂತಿದ್ಯಾ? ನಡಿ ಒಳಗೆ. ಏನಿಲ್ಲ ಮಾವ, ಬಟ್ಟೆ ತೆಗಿಯಕ್ ಹೋಗ್ಬೇಕಲ್ವಾ, ನಾನು ಅದೇ ಯೋಚನೆ ಮಾಡ್ತಾ ಇದ್ದೆ.
ಎಲ್ಲಾರು ಹೊರಡ್ಬೇಕು. ಬೆಳಗ್ಗೆ ಎಷ್ಟೊತ್ತಿಗೆ ಹೋಗೋದು ಏನ್ ಕತೆ? ಹೋಗೋಣ ಹೇಳಪ್ಪಯ್ಯ, ಎಲ್ಲಾರು ಹೋಗ್ಬೇಕು. ಮಂದಿ ಎಲ್ಲಾ ಹೋಗಿ ನಾವ್ ಒಂದೇ ಸಲ ತೆಗಿಯೋಣ ಅಲ್ವಾ? ಎಲ್ಲಾರು ಹೋಗದ ಹೆಂಗೆ? ಒಂದ್ಸಲಿ ಅಮ್ಮನ್ ಕೇಳ ನಮ್ಮವ. ನೀನ್ ಹೇಳೋದು ಕರೆಕ್ಟ್. ವಿಮ್ಲಾ, ಅಮ್ಮಯ್ಯ ವಿಮ್ಲಾ. ಏನಣ್ಣ, ಏನ್ ಕರೆದಿದ್ದು? ಅಮ್ಮ, ಏನು ನಾಳೆದು ವಿಚಾರ? ಬಟ್ಟೆ ತರಕ್ ಹೋಗ್ಬೇಕಲ್ಲ. ಅಯ್ಯ ಅಪ್ಪಯ್ಯ, ನಾನು ಆಗ್ಲಿಂದ ಹೇಳ್ತಾನೆ ಇದ್ದೀನಿ ನಿನ್ಗೆ, ಹೋಗಿ ಆ ಹುಡ್ಗಿಗೆ ಎಂತದ್ ಬೇಕು ಅಂತ ಕೊಡ್ಸ್ಕೊಂಡ್ ಬರೋಗು ಅಂತ. ಅಲ್ಲ, ಎಲ್ಲಾರು ಹೋಗ್ಬಿಡೋಣ ಜೊತೆಗೆ. ಯಾಕೆ ಹುಡ್ಗಿಗ್ ಮಾತ್ರನೇ ಕೊಡ್ಸಕ್ ಹೋಗೋದು? ನೀವೆಲ್ಲಾರು ಬರ್ರಿ, ಎಲ್ಲಾರು ಹೋಗಿ ಜೊತೆಗೆ ತಗೊಳೋಣ. ಸಿದ್ಧಾರ್ಥ್ ಹೇಳೋ ಸರಿಯಾಗಿ ಐತಿ ವಿಮ್ಲಾ. ಎಲ್ಲಾರು ಹೋಗಿ ಒಂದೇ ಸಲ ನೋಡ್ಕೊಂಡು ತಗೊಂಡು ಬರೋಣ. ಅದೇ ಮತ್ತೆ ಪದೇ 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 ಅದೇ ಕೆಲ್ಸ ಯಾಕೆ ಮಾಡೋದು? ಇನ್ನ ಬೇರೆ ಬೇಜಾರ್ ಕೆಲ್ಸಗಳು ಅವೆ. ಸರಿನಪ್ಪ, ಆಯ್ತು. ನಾಳೆ ಹೆಂಗ್ ಹೋಗೋಣ ಹಂಗಾದ್ರೆ? ಎಲ್ಲಾರು ಹೋಗೋದೆ? ಅಯ್ಯ, ನಾನು ಏನ್ ಬರಲ್ಲ, ಹೋಗ್ರಪ್ಪ. ನೀನು ನಿಮ್ಮ ಅತ್ತೆ ನಿಮ್ಮ ಮಾವ ಹೋಗ್ಬಿಟ್ಟು ಎಂತದ್ ಬೇಕು ಅಂತ ತಗೊಂಡು ಆ ಹುಡ್ಗಿನ ಕರ್ಕೊಂಡು ಹೋಗ್ರಿ. ಆ ಹುಡ್ಗಿ ಅವ್ರ ಅಕ್ಕನೂ ಬರ್ತಾಳಂತೆ, ಸರಿ ತಮ್ಮ ಕರ್ಕೊಂಡು ಹೋಗ್ರಿ. ನಾನ್ ಫೋನ್ ಮಾಡಿದ್ದೆ, ಫೋನ್ ಮಾಡಿ ಮಾತಾಡಿ ಅದಕ್ಕೆ ನಿಂಗ್ ಮಧ್ಯಾಹ್ನನೇ ಹೇಳಿದ್ದು. ಸರಿನಮ್ಮ, ಆಯ್ತು. ಬೆಳಿಗ್ಗೆ ಹೊರಡ್ತೀವಿ. ಅಲ್ಲಮ್ಮ ವಿಮ್ಲಾ, ನೀನು ಇರ್ಬೇಕು ಎಲ್ಲದಕ್ಕೂನು. ನಾನ್ ಬರಲ್ಲ, ನೀವ್ ಹೋಗ್ರಿ ಅಂತಂದ್ರೆ ಎಲ್ಲಾನು ನೋಡಿ ಮಾಡಿ ಮಾಡೋಳು ನೀನೆ. ಇರೋದೊಬ್ರೇ ಮಗ, ಒಬ್ನು ಮಗನಿಗೆ ನೀನು ಇಷ್ಟು ಮಾಡಿಲ್ಲ ಅಂದ್ರೆ ಹೆಂಗ್ ಹೇಳು ನೀನು? ಹಂಗಲ್ಲ ಕಣಣ, ಅವೆಲ್ಲ ನಂಗೆ ಗೊತ್ತಾಗಲ್ಲ, ಮಾಡಲ್ಲ. ಏನ್ ಸುಮ್ನೆ ನಾನು ಬಂದು ಜನ ಜಾಸ್ತಿ ಆಗ್ತಿವ್ ಬಿಟ್ರೆ ನನ್ನಿಂದ ಆಗೋದೇನಿರಲ್ಲ. ಅವ್ರವ್ರ ಇಷ್ಟ ಬಂದಿದ್ ಅವ್ರವ್ರ ಸೀರೆ ತಗೊಂತಾರಷ್ಟೇ. ಅತ್ಗೆಗೂ ಒಂದ್ ಒಳ್ಳೆ ಚೆನ್ನಾಗಿರೋದು ರೇಷ್ಮೆ ಸೀರೆ ಕೊಡ್ಸು, ಒಂದ್ 4-5 ಬೇರೆ ಸೀರೆಗಳು ಕೊಡ್ಸು. ಮದ್ವೆಗೆಲ್ಲ ನಾವ್ ಕೊಡೋ ಸೀರೆಗಳೇ ಉಟ್ಕೋಬೇಕು ಅತ್ಗೆನು, ಸರಿನಾ? ನೀನ್ ಹೇಳಿಲ್ಲ ಅಂದ್ರೂ ತಗೊಂತಾಳ್ ಬಿಡಮ್ಮ. ನೀನ್ ಯಾಕೆ ಯೋಚನೆ ಮಾಡ್ತೀಯ ಅದ್ರ ಬಗ್ಗೆ? ಅವಳ ಅದ್ರಲ್ಲಿ ಮುಂದಿರ್ತಾಳೆ ಅವಳು. ಏನ್ ಬೇಡ, 1-2 ಸೀರೆ ಕೊಡಿಸ್ತೀನಿ ಹೇಳು. ಯಾರ್ಯಾರ್ಗೆ ಏನೇನ್ ಬೇಕು ಎಲ್ಲಾರು ತಗೊಳ್ರಿ ಮಾವ. ಆಮೇಲೆ ನಂಗದು ನಿಂಗಿದು ಬೇಡ, ನೀನ್ ಅದ್ ತಗೋಬೇಡ ಅಂತ ಏನು ಹೇಳ್ಬಾರ್ದು. ಇವಾಗ ಹೇಳ್ತಾ ಇದೀನಿ ನಾನು. ನೀವು ಅತ್ತೆ ಏನಾದ್ರು ತಗೊಂಡ್ರು ಪರವಾಗಿಲ್ಲ, ನೀವು ಸುಮ್ನೆ ಇರ್ಬೇಕಷ್ಟೇ. ಅದು ನಮ್ ಇಷ್ಟ. ನಾವು ಕೊಡಿಸ್ತಾ ಇರೋದು ನಮ್ಮ ಮದ್ವೆಯಲ್ಲಿ ನಾವು ಕೊಡ್ಸಿದ್ದು. ಎಷ್ಟಾದ್ರೂ ಕೊಡಿಸ್ತೀವಿ, ಅವ್ರು ತಗೊಬೇಕಷ್ಟೇ. ನಾನ್ ಫೋನ್ ಮಾಡಿ ಹೇಳಿದ್ದೀನಿ ಹೇಳು. ಹುಡ್ಗಿಗೆ ಸೀರೆ ಕೊಡಿಸ್ಬೇಕು ಅಂದಿದ್ರಲ್ಲಕ್ಕ, ನೀವು ಹೋಗ್ ಬರೋಗ್ರಿ. ನಮ್ ಹುಡ್ಗಿ ಬರ್ತಾಳೆ ಅಂತ ಹೇಳಿದೀನಿ, ನೀನ್ ಹೋಗ್ ಬರೋಗು. ಸರಿ ಅತ್ತೆ, ಆಯ್ತು. ನಾನು ಮತ್ತೆ ನಿಂಗಿ ಇಬ್ರು ಹೋಗ್ತೀವಿ. ಏನ್ ಬೇಕಾದ್ ನೋಡ್ಕೊಂಡ್ ತಕೊಂಡ್ ಬರ್ತೀವಿ. ನಿಂಗಿಗೆ ಏನ್ ಕೊಡಿಸ್ತಾರೋ ಅದು ತಗೊಂಡ್ ಬರ್ರಮ್ಮಯ್ಯ. ಜಾಸ್ತಿ ರೇಟಿನ್ ತಗೊಂಡ್ಬಿಡ್ರಿ. ನೀನು ಹೋಗಿ ನಿನ್ಗೆ ಯಾವ್ದು ಬೇಕೋ ಅದು ನೋಡಿ ತಕ, ದುಡ್ಡು ಕೊಡ್ತೀನಿ, ತಗೊಂಡೋಗಿ ತಗೊಂಡ್ ಬಾ. ಸರಿ, ನಾ ಅವ್ರ ಕೇಳಿ ದುಡ್ಡು ಗಿಟ್ ಕೊಡಿಸ್ಬೇಡಮ್ಮಯ್ಯ. ಇಲ್ಲ ಅತ್ತೆ, ನಾನು ಇವಾಗ ಯಾವ ಸೀರೆನೂ ತಗೊಳಲ್ಲ. ನಾವೆಲ್ಲ ಒಂದ್ಸಲಿ ಹೋಗೋಣ, ನಾನು ನೀನು ಚಿಕ್ಕಮ್ಮ ಎಲ್ಲರೂ ಒಂದ್ಸಲಿ ಹೋಗಿ ನಾವು ಬೇರೆ ಕಡೆನೆ ವ್ಯಾಪಾರ ಮಾಡ್ಕೊಂಡು ಸೀರೆ ತಗೊಂಡ್ ಬರೋಣ. ಅವ್ರು ಹೋಗಿದ್ ಕಡೆ ನಾವು ಹೋಗಿ ತಗೊಳದ್ ಬೇಡ ಅತ್ತೆ. ಹಂಗಂತೀಯ? ಅದು ಸರಿನೇ ಬಿಡು. ಹೆಂಗು ಮೀನಾನು ಬರ್ತಾಳಲ್ಲ, ಮೀನಾಕ್ಷಿ ಬಂದ್ಮೇಲೂ ನೀನು ಮೀನಾಕ್ಷಿ ಎಲ್ಲರೂ ನಾವೆಲ್ಲ ಒಂದ್ಸಲಿ ಹೋಗಿ ತಕೊಳ್ಳೋಣ. ಅಯ್ಯಯ್ಯಯ್ಯಯ್ಯ, ನಿರ್ವಾರ ಇಲ್ಲ ಈ ಕಾಗೆಗಳದು. ಅದೇನು ಹಾರಾಡ್ತಾವಪ್ಪ. ಏನ್ ಇವ್ ತಿನ್ನಕ್ ಏನು ಇಲ್ಲ, ಆದ್ರೂ ಏನಕ್ಕೆ ಹಿಂಗೆ ಹಾರಾಡ್ತಾವ ಇವು? ಸಣ್ಣ ಚಿಕ್ಕ ದೊಡ್ಡವು ಎಲ್ಲ ಬಂದ್ಬಿಡ್ತವೆ. ಒಂದು ಬಂದ್ರೆ ಸಾಕು, ಕಾವ್ 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 ಅಂತ ಇರೋದೇ. ಏನಕ್ಕ, ಏನು ಹೇಳ್ತಾ ಇದೀಯಾ? ಅಯ್ಯ ಬಾಲತಿ, ಏನ್ ಹೇಳೋದೆ ಕಡ. ಆ ಕಾಗೆಗಳು ಎಷ್ಟು ಓಡಿಸ್ತಾ ಇದೀನಿ, ಬೆಳಗ್ಗಿಂದ ಓಡಿಸ್ತಾ ಇದೀನಿ. ನಮಗೆ ಹೋಗುವಲ್ವೇ? ಯಾರು ನೆಂಟ್ರು ಬರ್ತಾರೆ ಹೇಳು, ಅದಕ್ಕೆ ಕಾಗೆಗಳು ಹಿಂಗೆ ಹಾರಾಡೋದು. ಮಂತ ಕಾಗೆಗಳು ಹೋಗೋದು ಅದಕ್ಕೇನಂತೆ. ಮದ್ವೆ ಕೆಲಸ ಎಲ್ಲ ಮುಂದುವರಿತೇನು? ಲತಮ್ಮ, ಆಗ್ತೈತೆ, ಎಲ್ಲ ಒಂದೊಂದೇ ನಡೀತೈತೆ. ಅದೇ ಇವತ್ತು ಬಟ್ಟೆಗಳು ತರಕ್ ಹೋಗ್ಬೇಕು ಅಂತ ಮಾತಾಡ್ಕೊಂಡಿದೀವಿ. ಎಲ್ಲ ಹೋಗ್ತಾರೆ ನಮ್ಮ ಮಗಳು. ನಾನು ಹೋಗಲ್ಲ, ಅವಳು ಸರಿ ತಗೋತಾಳೆ. ನನ್ನ ದೊಡ್ಡ ಮಗಳು ಬೀಗರ್ನ ಕರೆದಿದ್ದೀವಿ, ಅವರು ಬರ್ತಾರೇನೋ. ಎಲ್ಲಾರು ಹೋಗ್ ಬರ್ತಾರೆ. ಹೋಗ್ ಬರೋಗ್ರಿ. ಎಂತ ಬೇಕಂತದ್ದು ತಗೊಂಡು ಬರ್ರಿ. ಬಾ ಕುತ್ಕೋ ಬಾ. ಎಲ್ಲ ಹೋಗ್ತಾ ಇದೀಯಾ? ಇಲ್ಲ ಕಣಕ್ಕ, ನಾನಲ್ಲಿ ಸಂಗತ್ತಾಗ ದುಡ್ಡು ಕಟ್ಬೇಕಾಗಿತ್ತು, ಹೋಗ್ತಾ ಇದೀನಿ. ಹೋಗಿ ದುಡ್ಡು ಕಟ್ಟು ಬರ್ತೀನಿ. ಅಲ್ಲೇ ಅದೇನ್ ನನ್ ಕೂಗಾಡ್ತಾ ಇದ್ರಿ ನಿನ್ನೆ ರಾತ್ರಿ? ನಿಮ್ಮ ಅಪ್ಪನಿ ನೀವೇ ನಿಮ್ಮನೆ ಕಡೆಯಿಂದಾನೆ ಬರ್ತಿತ್ತಲ್ಲ ಅಷ್ಟು ಗಲಾಟೆ? ಕಣಕ್ಕ, ನಮ್ಮನೆಗ ಅಪ್ಪಂದಿದ್ದಿದ್ದೆ ಹೇಳು ರಾವಡಿ. ಬೆಳಗಾದ್ರೆ ಸಾಯಂಕಾಲ ಆದ್ರೆ ನಾನೀಗ ಸಂಘದಾಗ ದುಡ್ಡು ಎತ್ತಿ ಕೊಡ್ತಾ ಇರ್ತೀನಿ. ಹೋಗಿ ಎಲ್ಲ ಬಿಡ್ಬಿಸ್ತಾಗೆಲ್ಲ ಹಂಚ್ಕೊಂಡು ಕುಡ್ಕೊಂಡು ಹಾಳು ಮಾಡ್ಕೊಂಡ್ ಬರ್ತಾನೆ. ಆಮೇಲೆ ಸಂಘದಾಗ ದುಡ್ಡು ಕಟ್ಟೋದ್ರೆ ಆಗಲ್ಲ ಅಂತಾನೆ. ಇವಾಗ ಆಗ್ಲೇ ಬೆಳಗ್ಗೆ 2,500 ರೂಪಾಯಿ ಸಂಘದಾಗ ದುಡ್ಡು ಕಟ್ಟಬೇಕಾಗಿತ್ತು. ರಾತ್ರಿ ಅದನ್ನೇ ಕೇಳಿದ್ದು, ದುಡ್ಡು ಕೊಡಪ್ಪ, ಹೋಗಿ ಸಂಘದಾಗ ಕಟ್ಟು ಬರ್ಬೇಕು ನಾನು ಅಂತಂದ್ರೆ, ಯಾವ ಸಂಘದ್ದು ಯಾವ ದುಡ್ಡು? ನಾನು ಏನು ಕೇಳ್ಬೇಡ, ನನ್ನ ಹತ್ರ 1 ರೂಪಾಯಿ ಇಲ್ಲ ಅಂತನಕ್ಕ. ಏನಕ್ಕ ಹೇಳ್ಬೇಕು? ದುಡ್ಡು ತಗೋಣವರೆಗೂ ಸುಮ್ಮನೆ ಇರಲ್ಲ, ಬಿಡೋದೇ ಇಲ್ಲ. ಯಾವಾಗ ಕೊಡ್ತಾರಂತೆ ದುಡ್ಡು ಯಾವಾಗ ಕೊಡ್ತಾರಂತೆ? ಎಲ್ ಸೈನ್ ಹಾಕ್ಬೇಕು ಹೇಳು, ಸೈನ್ ಹಾಕ್ತೀನಿ ಅಂತಾನೆ. ಆಮೇಲೆ ದುಡ್ಡು ಕಟ್ಟೋವಾಗ ನೋಡಿದ್ರೆ ನಿರ್ವಾರ ಕೊಡಲ್ಲಕ್ಕ. ನನಗೂ ಅದಕ್ಕೂ ಸಂಬಂಧನೇ ಇಲ್ಲ ಅಂತೀನಿ. ಏನಕ್ಕ ಮಾಡ್ತಾ ಇದ್ದೀನಿ ನಾನು? ಮೊದ್ಲೇ ಎಲ್ಲ ಗೊತ್ತಿರೋಳು ನೀನು. ಸ್ವಲ್ಪ ಜಾಗರೂಕತೆಯಿಂದ ಇರ್ಬೇಕಮ್ಮ. ದುಡ್ಡು ಕೊಡಲ್ವಂತೆ ಮಾಡಲ್ವಂತೆ ಅಂತ ಹೇಳಿದ್ರೆ ಆಗೋಯ್ತು. ನೀನೇ ಹೇಳಿರ್ತೀಯ ದುಡ್ಡುಗಳು ಕೊಡ್ತಾರೆ, ಮಾಡ್ತಾರೆ, ಇಷ್ಟಕ್ಕೆ ಅಷ್ಟಕ್ಕೆ ಅಂತ. ಅದಕ್ಕೆ ಅವನು ಎದುರ್ತಾ ಇರ್ತಾನೆ. ದುಡ್ಡು ಬರೋರ್ಗೆ ಎಲ್ಲಿಂದ ಮಾಡ್ತಾನ ಅವನು? ಏನ್ ಮಾಡೋದು ಹೋಗಕ್ಕ.
ಮಾಡಿ 2,000 ರೂಪಾಯಿ ಫೋನ್ ಪೇ ಮಾಡಿಸ್ಕೊಂಡು ಹೋಗ್ತಾ ಇದೀನಿ ಅಲ್ಲಿ ಕೊಟ್ಟು ಬರೋದಕ್ಕೆ. ಏನ್ ಮಾಡ್ಲಿ ಹೇಳು ನಾನು? ಲೇ ಅಮ್ಮಯ್ಯ, ಏನೋ ಒಂದ್ ಆಗ್ತದೆ, ಕೊಟ್ಬಿಟ್ಟು ಬರೋಗ್ತೀನಿ. ಏನ್ ಮಾಡ್ತೀಯ? ಮತ್ತೆ ಮದ್ವೆ ಕೆಲ್ಸಗಳು ನಮ್ಮ ಮನೇಲಿ ಶುರು ಆಗ್ತವೆ, ನೀನು ಬರ್ಬೇಕು, ಎಲ್ಲ ಕೆಲ್ಸಕ್ಕೂ ಕೈ ಹಾಕ್ಬೇಕು. ಮತ್ತೆ ನೋಡು, ಆಮೇಲೆ ನಿಮ್ ಮನೆಗೆ ಎಲ್ಲ ಕೆಲ್ಸಕ್ಕೂ ನಾನು ಬಂದಿದ್ದೀನಿ, ಮತ್ತೆ ನಾನು ಬರ್ತೀನಿ ಕೂಡ. ನಿಮ್ ಮನೇಲಿ ಏನೇ ಕೆಲ್ಸ ಫಂಕ್ಷನ್ ಏನಾನ ಇರ್ರಿ, ಕರೀರಿ ನನ್ನ, ನಾನ್ ಬಂದು ಮಾಡೋಗ್ತೀನಿ. ನಾನು ಒಬ್ಳೆ ಮಾಡಕ್ ಆಗಲ್ಲ ಅಮ್ಮಯ್ಯ. ಅವಳು ನಿಂಗೆ ನನ್ಗೆ ಎಷ್ಟಂತ ಸಹಾಯ ಮಾಡ್ತಾಳೆ ಹೇಳು. ಅವಳಿಗೂ ಪ್ಯಾಟೆಗೆ ಹೋಗೋದು ಬರೋದು, ಬಟ್ಟೆ ಬೇರೆ ಎಲ್ಲ ಒದಿಸ್ಕೊಳೋದು ಇರ್ತೈತೆ. ನೀನು ಹಂಗ್ ಬಂದ ಕೈ ಹಾಕಮ್ಮಯ್ಯ. ಬರ್ತೀನಿ ಹೇಳಕ್ಕ. ನಾನ್ ಬರ್ದಂಗೆ ಹೋಗ್ತೀನಿ, ಬರ್ತೀನಿ. ಏನ್ ಮಾಡ್ತೀಯ? ಇವತ್ತು ನಾಳೆಯಿಂದ ಬರ್ಲಿ? ಏನಾನ ಕೆಲ್ಸ ಇದ್ರೆ ಹೇಳು. ಅವ್ರ ಕೆಂಪಕ್ಕ, ಸುಮಕ್ಕ ಅವರೆಲ್ಲ ಅವ್ರನ್ನ ಎಲ್ಲ ಕರ್ಕೊಂಡು ಆನಿತಕ್ಕ, ಲಲಿತಕ್ಕ ಅವರೆಲ್ಲ ಬರ್ತಾರೆ. ನಮ್ಮಯ್ಯ, ಹಂಗ್ ಬರ್ರಿ ಅಮ್ಮಯ್ಯ. ನಾಳೆ ಕೋಡ್ಬಳೆ, ಚಕ್ಲಿ, ರವೆ ಉಂಡೆ, ತಂಬಿಟ್ ಉಂಡೆ ಎಲ್ಲ ಮಾಡಿಕ್ಬೇಕಮ್ಮಯ್ಯ. ಇನ್ನ ಭಟ್ರನ್ ಕರೆದು ಮಾಡ್ಸೋದು. ಇನ್ನ ಮದ್ವೆ ನಾಡ್ದು ಐತೆ, ನಂಗೆ ಭಟ್ರನ್ ಕರೆದು ಮಾಡಿಸ್ತೀವಿ. ಖಾರ ಬುಂದಿ, ಸಿಹಿ ಬುಂದಿ, ಲಾಡು ಎಲ್ಲ ಮಾಡಿಸ್ತೀವಿ. ಮನೆ ಮಟ್ಟಿಗೆ ಇದೆಲ್ಲ ಮಾಡೋದೈತಮ್ಮಯ್ಯ. ಗೊಜ್ಜುಗಳು ಮಾಡ್ಕೊಬೇಕು, ಅಕ್ಕಿ ಬೀಸ್ಕೊಬೇಕು, ಅಕ್ಕಿ ಕೇರ್ಕೊಬೇಕು, ರಾಗಿ ಮಾಡ್ಬೇಕು. ಇವು ಎಲ್ಲದಲ್ಲ ಅಮ್ಮಯ್ಯ. ಯಾರನ್ನ ಕರೀಲಿ, ಯಾರನ್ನ ಬಿಡ್ಲಿ ಅಮ್ಮಯ್ಯ? ಬರ್ರಿ ಅಮ್ಮಯ್ಯ, ಒಂಚೂರು ಕೈ ಹಾಕ್ಲಿ ಹೆಂಗೆ ಮಾಡಮ್ ಹೇಳಕ್ಕ. ಯಾಕೆ ನೀನ್ ಟೆನ್ಷನ್ ತಗೋತೀನಿ? ನಾವೆಲ್ಲ ಇಲ್ಲವೇ ಸಾಯಂಕಾಲಕ್ಕೆ ಹೋಗೋರ್ಗೆಲ್ಲ ಹೇಳ್ ಬರ್ತೀನಿ. ಎಲ್ಲ ನಾಳೆಯಿಂದ ಶುರು ಹಚ್ಕೊಂತಾಗ. ನಮ್ಮಯ್ಯ, ನಾನು ಬಂದು ಎಲ್ಲಾರ ಮನೆಗೆ ಹೋಗಿ ಹೇಳ್ ಬರ್ತೀನಿ. ಬರ್ರಮ್ಮ, ಹಿಂಗ್ ಮಾಡಕ್ಕನ ಅಂತ. ನಮಸ್ತೆ ಗೆಳೆಯರೇ, ನಾನು ನಿಮ್ಮ ಸರಿತಾ ಮಾತಾಡ್ತಾ ಇದ್ದೀನಿ. ದಯವಿಟ್ಟು ಯಾರೆಲ್ಲ ಹೊಸಬರು ನೋಡ್ತಾ ಇದೀಯಾರ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಗೆ ಏನಾದ್ರು ಅನಿಸಿಕೆಗಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ಮತ್ತೆ ಏನಾದ್ರು ಇದರಲ್ಲಿ ಕರೆಕ್ಷನ್ಸ್ ಮಾಡ್ಕೊಳೋದಾದ್ರೆ ಹೇಳಿ, ನಾನು ಖಂಡಿತವಾಗ್ಲೂ ತಿದ್ಕೋತೀನಿ. ಮತ್ತೆ ಕಮೆಂಟ್ಸ್ ಮಾಡಿದವ್ರಿಗೆ ನಾನು ಕಂಪಲ್ಸರಿ ರಿಪ್ಲೈ ಮಾಡ್ತೀನಿ. ಮತ್ತೆ ನೀವು ಯಾರಿಗಾದ್ರೂ ವಿಶಸ್ ಮಾಡ್ಬೇಕು ಅಂದ್ರೆ ಹೇಳಿ ಫ್ರೆಂಡ್ಸ್, ನಾನು ನಿಮ್ಗೆಲ್ಲ ವಿಶಸ್ ಮಾಡ್ತೀನಿ ನಮ್ಮ ಕಥೆಯ ಮೂಲಕನೇ. ಮತ್ತೆ ನಾನು ತುಂಬಾ ದಿನಗಳ ಕಾಲ ಗ್ಯಾಪ್ ಕೊಟ್ಟು ಬಿಟ್ಟಿದ್ದೆ, ಇನ್ಮೇಲೆ ಗ್ಯಾಪ್ ಕೊಡೋದಿಲ್ಲ. ಇದು ಕಂಟಿನ್ಯೂ ಆಗುತ್ತೆ ಸ್ಟೋರಿ. ಎಲ್ಲರೂ ಪ್ರತಿನಿತ್ಯ ತಪ್ಪದೆ ನೋಡಿ. ಈವ್ನಿಂಗ್ ಕಂಪಲ್ಸರಿ ನಾನು ಒಂದೊಂದು ಸ್ಟೋರಿ ಅಪ್ಲೋಡ್ ಮಾಡ್ತೀನಿ. 8-8:30 ಅಷ್ಟೊತ್ತಿಗೆ ಒಂದು ಸ್ಟೋರಿ ಕಂಪಲ್ಸರಿ ಬರುತ್ತೆ, ಎವ್ರಿ ಡೇ ಬರುತ್ತೆ. ದಯವಿಟ್ಟು ಮಿಸ್ ಮಾಡಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.